everyone fine. 677 ಎಕರೆ ಕೊಡಬೇಕಂತ ರಾಜ್ಯ ಸರ್ಕಾರ ಮಾಡಿದೆ ಸರ್. ಈಗ ನೋಡಿ, ಮೊದಲು ಜಿಂದಾಲ್ ಬರುವಾಗ 1997ರಲ್ಲಿ ಒಂದು ಅಗ್ರಿಮೆಂಟ್ ಆಗಿ, ಮುಂದೆ 2005ರಲ್ಲಿ ಒಂದು ಅಗ್ರಿಮೆಂಟ್ ಆಗಿದೆ. ಇವತ್ತು ಅತ್ಯಂತ ಬೆಲೆಬಾಳುವ ಜಮೀನಿದೆ, ಆ ಜಮೀನಿನಲ್ಲಿ ಅದಿರು ಕೂಡ ಇದೆ. ಹೀಗಿರುವಾಗ ಅದು ಲೀಸ್ ಕಮ್ ಸೇಲ್ ಇರೋದು ನಿಜ, ಆದರೆ ಯಾವ ವ್ಯಾಲ್ಯೂ ಕೊಡಬೇಕನ್ನುವಂಥದ್ದು ಕಳೆದ 10 ವರ್ಷದಿಂದ ಜಿಜ್ಞಾಸಕ್ಕೆ ಬಿದ್ದು ಕ್ಯಾಬಿನೆಟ್ನಲ್ಲಿ ಬಂದು ವಾಪಸ್ ಹೋಗಿರುವಂಥದ್ದು ನಮಗೆಲ್ಲ ಗೊತ್ತಿದೆ. ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಆವಾಗ ಭಾಳ ತೀವ್ರವಾಗಿ ಕಾಂಗ್ರೆಸ್ನವರು ತೀವ್ರವಾಗಿ ವಿರೋಧ ಮಾಡಿದರು. ಈಗ ಅವರೇ ಅದೇ ರೇಟಿಗೆ ವಾಪಸ್ ಕೊಟ್ಟಿದ್ದಾರೆ ಅಂತಂದರೆ ಕಾಂಗ್ರೆಸ್ಸು ಆಡೋದೊಂದು ಮಾಡೋದೊಂದು ಅಂತ ಭಾಳ ಸ್ಪಷ್ಟ ಆಗ್ತದೆ. ಮತ್ತು ಬಂಡವಾಳಶಾಹಿ ಪರವಾಗಿರುವಂಥವ್ರು, ಅಲ್ಲಿ ರಾಹುಲ್ ಗಾಂಧಿಯವರು ಹೇಳ್ತಾರೆ ಅದಾನಿ ಅಂಬಾನಿ ಅಂತ ಹೇಳ್ತಾರೆ. ಇಲ್ಲಿ ಬೆಳೆಬಾಳುವ ಜಮೀನನ್ನು ಇವತ್ತಿನ ಮಾರ್ಕೆಟ್ ಪ್ರೈಸ್ ಕೊಡೋ ಬದಲು ಯಾವುದೇ ರೀತಿಯ ಕನ್ಸೆಷನ್ ಪ್ರೈಸ್ ಕೊಟ್ಟಿದ್ದಾರೆ. ನಾವು ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ ಇತ್ತು, ಆ ಕ್ಯಾಬಿನೆಟ್ ಸಬ್ ಕಮಿಟಿ ನಾನು ಮೆಂಬರ್ ಇದ್ದೆ, ಅಲ್ಲಿ ಕೂಡ ನಾವು ಮಾರ್ಕೆಟ್ ಪ್ರೈಸ್ ಕೊಡಬೇಕು ಅಂತಲೇ ನಾವು ತೀರ್ಮಾನ ಮಾಡಿದ್ದು. ನಮ್ಮ ಕರ್ನಾಟಕ ಸರ್ಕಾರದ ಕೆಲವು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ. ಅವರ ಮಾತಿಗೆ ಇವತ್ತು ಸಂಪೂರ್ಣ ಕ್ಯಾಬಿನೆಟೇ ಮಣಿದಿದೆ. ಇದು ಕರ್ನಾಟಕ ಸರ್ಕಾರಕ್ಕೆ ಭಾಳ ದೊಡ್ಡ ಒಂದು ನಷ್ಟ ಆಗಿದೆ. ಇದನ್ನು ಕೂಡಲೇ ನಿಲ್ಲಿಸಬೇಕು, ಮಾರುಕಟ್ಟೆ ದರವನ್ನು ನಿಗದಿ ಮಾಡಬೇಕು, ಕೊಡಬೇಕು. ಇಲ್ಲದಿದ್ದರೆ ಇದೊಂದು ದೊಡ್ಡ ವ್ಯವಹಾರ ನಡೆದಿದೆ ಅನ್ನುವಂಥ ಸಂಶಯ ಸಾರ್ವಜನಿಕರಲ್ಲಿ ಬರ್ತದೆ. ಅದೇ ಅಧಿಕಾರಿಗಳು ಇದರ ಹೊನ್ನರ ನಡೀತಾ ಇತ್ತು, ನಾವು ಅವಕಾಶ ಕೊಟ್ಟಿರಲಿಲ್ಲ. ಈಗ ಸಂಪೂರ್ಣ ಸಚಿವ ಸಂಪುಟವೇ ಅಧಿಕಾರಿಗಳ ಮಾತಿಗೆ ಮಣಿದು ಈ ಒಂದು ಕುಕೃತ್ಯಕ್ಕೆ ಕೈ ಹಾಕಿದ್ದಾರೆ. ಸರ್, ಈಗ CM ಸಿದ್ದರಾಮಯ್ಯ ಅವರಿಗೆ ಹೆಂಗೆ ದೂರು ಕೊಟ್ಟಿದ್ರು ರಾಜ್ಯಪಾಲರಿಗೆ, ಅದೇ ರೀತಿ MB ಪಾಟೀಲ್ ಅವ್ರ ವಿರುದ್ಧನೂ ದೂರು ಕೊಟ್ಟಿದ್ದಾರೆ ಸರ್. ಅದು ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ. ವಾಲ್ಮೀಕಿ ಚಾರ್ಜ್ ಶೀಟಲ್ಲಿ ಮೇಜರ್ ಹೆಸರುಗಳು ಬಿಟ್ಟಿದ್ದಾರೆ ನೋಡಿ, ಅದೇ ನಮ್ಗೆ ಗೊತ್ತಿತ್ತು. SIT ಮಾಡಿರೋದೇ ಮುಚ್ಚಾಕೋ ಸಲುವಾಗಿ. ಈಗ ಅವರಿಗೆ ಸುಮಾರು 50 ಕೋಟಿ ದುಡ್ಡು ವಾಪಸ್ ಬರ್ತದೆ ಅಂತಂದರೆ ಇವರೇ ಎಲ್ಲೆಲ್ಲಿ ಕಳಿಸಿರೋ ದುಡ್ಡು ಅದನ್ನೇ ವಾಪಸ್ ತಂದಿದ್ದಾರೆ ಅಷ್ಟೇ. ಇವರೇನು SIT ಅವರೇನು ಭಾಳ ದೊಡ್ಡ ಇದು ಮಾಡಿಲ್ಲ. ಮತ್ತು ಪ್ರಮುಖ ಆರೋಪಿಗಳನ್ನು ಬಿಟ್ಟಿರುವಂಥದ್ದು, ಸಂಪೂರ್ಣವಾದಂಥ ಸಾಕ್ಷಿಗಳೆಲ್ಲ ಇದ್ದಂಥ ಸಂದರ್ಭದಲ್ಲಿಯೂ ಕೂಡ ಬಿಟ್ಟಿದ್ದಾರೆ ಅಂತಂದರೆ SIT ಯಾರು ರಾಜಕಾರಣಿಗಳಿದ್ದಾರೆ, ರಾಜಕಾರಣಿಗಳು ಮಂತ್ರಿಗಳು ಆದೇಶದಲ್ಲೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ರಾಜಕಾರಣಿಗಳನ್ನ ಬಿಟ್ಟಿದ್ದಾರೆ ಅಂತಂದರೆ ಇದು ಚಾರ್ಜ್ ಶೀಟು ಸತ್ಯದಿಂದ ಕೂಡಿಲ್ಲ. ಇದು ಮುಚ್ಚಿ ಹಾಕುವಂಥ ಚಾರ್ಜ್ ಶೀಟು. ದಿಸ್ ಚಾರ್ಜ್ ಶೀಟ್ ವಿಲ್ ಬಿ ಚಾಲೆಂಜ್ ಫರ್ದರ್. ಮತ್ತು ಪ್ಯಾರಲಲ್ ಆಗಿ ED ಕೂಡ ಕೆಲಸ ಮಾಡ್ತಾ ಇದೆ. ED ಚಾರ್ಜ್ ಶೀಟ್ನಲ್ಲಿ ಅವರೆಲ್ಲ ಯಾರ್ಯಾರು ತಪ್ಪಿಸ್ತಿದ್ದಾರೆ ಅವ್ರು ಬಂದೇ ಬರ್ತಾರೆ. ಡೆತ್ ನೋಟಲ್ಲಿ ಏನು ಹೆಸರಿತ್ತು, ಅಲ್ಲಿಂದನೇ ಪ್ರಾರಂಭ ಆಗೋದು. ಡೆತ್ ನೋಟ್ನಿಂದ ಪ್ರಾರಂಭ ಆಗಿರುವಂಥ ತನಿಖೆ ED ಮಾಡ್ತಾ ಇದೆ. ಡೆತ್ ನೋಟ್ನಿಂದ ಇದ್ದಂಥ ವಿಚಾರಗಳನ್ನು ಬಿಟ್ಟು SIT ತನಿಖೆ ಮಾಡೋದು ಭಾಳ ಸ್ಪಷ್ಟವಾಗಿದೆ. ಮುಚ್ಚಾಕುವಂಥ ಪ್ರಯತ್ನ. ಈಗ ಸೇಡಿನ ರಾಜಕಾರಣಕ್ಕೆಲ್ಲ, ಯಾಕಂದರೆ ಈಗ ಜನಾರ್ದನ್ ರೆಡ್ಡಿ ವಿರುದ್ಧ ತನಿಖೆ ಆಗ್ತಿದೆ. ಏನು ಸೇಡಿನ ರಾಜಕಾರಣಕ್ಕೆ ಅವ್ರು ಏನು ಮಾಡಲಿಲ್ಲ, ಅವ್ರ ಅಧಿಕಾರ ಇದೆ, ಮಾಡಲಿ ನೋಡೋಣ. ಅಲ್ಲ, ಅವ್ರ ಮೇಲೂ ಪ್ರಾಸಿಕ್ಯೂಷನ್ ಜಾರಿ ಮಾಡಲಿ ಅಂತಂದು ದೂರು ಕೊಡ್ತಿದ್ದಾರೆ ಸರ್. ಸ್ವಲ್ಪ ವರದಿ ಆಗಲಿ ರಿಪೋರ್ಟ್, ಏನು ಪ್ರಾಸಿಕ್ಯೂಷನ್ ಜಾರಿ ಆಗಲಿ ಅಂತ ಕೂಡ ಮಾಡ್ತಿದ್ದಾರೆ ಸರ್. ರಾಜ್ಯಪಾಲರು ಅವ್ರ ಕರ್ತವ್ಯ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಿದೆ. ನಾವೇನು ಅದರಲ್ಲಿ ಹೆಚ್ಚಿಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಕ್ಯಾಬಿನೆಟ್ ಏನೇ ಕೊಟ್ಟರು ಕೂಡ ರಾಜ್ಯಪಾಲರು ಕಾನೂನು ಪ್ರಕಾರ ಕ್ರಮಗಳನ್ನು ತೆಗೆದುಕೊಳ್ತಾರೆ. ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ನಡೀತಿಲ್ಲ, ಅದರ ಬಗ್ಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.